ನಮಸ್ತೆ ವೀಕ್ಷಕರೇ, MNN ನ್ಯೂಸ್ಗೆ ಸ್ವಾಗತ. ಇವತ್ತು ಪ್ರಮುಖ ಸುದ್ದಿ ನೋಡೋದಾದರೆ, ಬೆಂಗಳೂರು ಅಂಗನವಾಡಿಗಳಲ್ಲಿ LKG UKG ಪ್ರಾರಂಭ. ದೇಶದಲ್ಲಿ ಮೊದಲ ಬಾರಿಗೆ ಅಂಗನವಾಡಿಯಲ್ಲಿ ಮಾಂಟಿಸರಿ 1ನೇ ಹಂತದಲ್ಲಿ 5,000 ಅಂಗನವಾಡಿಗಳಿಗೆ ಮೇಲ್ದರ್ಜೆಗೆ. ಅಂಗನವಾಡಿಗಳು ಅಂತ ಹೇಳಿದಾಗ ಈ ಪ್ರಾಥಮಿಕ ಶಾಲೆಗೆ ಹೋಗೋಕ್ಕೆ ಮುನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ 1 ವರ್ಷದಿಂದ ಹಿಡಿದು 9 ತಿಂಗಳಿಂದ ಹಿಡಿದು 5 ವರ್ಷದ ಮಕ್ಕಳವರೆಗೂ ಅಂಗನವಾಡಿ ಶಾಲೆಗಳಿಗೆ ತಂದೆ ತಾಯಿಗಳು ಪೋಷಕರು ಅಂಗನವಾಡಿ ಶಾಲೆಗಳಿಗೆ ಕಳಿಸೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಆದರೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರ ಈ ವರ್ಷದಿಂದ, ಈ ಶೈಕ್ಷಣಿಕ ವರ್ಷದಿಂದ ದೇಶದಲ್ಲೇ ಮೊದಲ ಬಾರಿಗೆ, ಅಂದರೆ ನಿಜವಾಗ್ಲೂ ವೀಕ್ಷಕರೇ ಇದೊಂದು ಥರ ಹೆಮ್ಮೆಯ ವಿಚಾರ, ಸಂತೋಷ ಪಡುವ ವಿಚಾರ. ಯಾಕೆ ಅಂದರೆ ಮಕ್ಕಳು ಶಾಲೆಗೆ ಹೋಗುವ ಮುನ್ನ ಮನೆಯಲ್ಲಿ ಏನು ತಂದೆ ತಾಯಿಗಳೇ ಮೊದಲನೇ ಗುರುಗಳು ಅಂತ ಹೇಳ್ತಾರೆ, ಅದಕ್ಕೆ ತಕ್ಕಂತೆ ಅಂಗನವಾಡಿಯಲ್ಲಿ ಕೂಡ ಶಿಕ್ಷಕಿಯರು ಆ ಮಕ್ಕಳಿಗೆ ಮುಂದಿನ ಶಾಲೆಗೆ, ಮುಂದಿನ ವರ್ಷಕ್ಕೆ ಅವರು ವಯಸ್ಸಾದ ಕಾಲಕ್ಕೆ, 5 ವರ್ಷದ ತುಂಬಿದ ಕಾಲಕ್ಕೆ ಅವರು ಪ್ರಾಥಮಿಕ ಶಾಲೆಗೆ ಹೋಗಕ್ಕೆ ಮುನ್ನ ಇಲ್ಲಿ ಏನೇನು ಕಲ್ತ್ಕೊಂಡು ಹೋಗ್ತಾರೆ ಅಂಗನವಾಡಿಯಲ್ಲಿ, ಅದನ್ನೇ ಮುಂದಿನ ಅವರ ಶೈಕ್ಷಣಿಕ ವರ್ಷಕ್ಕೆ ಅದು ಅಭ್ಯಾಸ ಆಗುವ ರೀತಿಯಲ್ಲಿ ಇಲ್ಲಿ ಅಂಗನವಾಡಿಯಲ್ಲಿ ತಯಾರಿ ಮಾಡ್ತಿದ್ರು. ಆದರೆ ಈ ವರ್ಷ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಾಂಟಿಸರಿ, ಅಂದರೆ ಈಗ ಅವರು 5 ವರ್ಷಕ್ಕೆ ಶಾಲೆಗೆ ಹೋಗಿ, ಸರ್ಕಾರಿ ಶಾಲೆ ಆಗಿರ್ಬೋದು, ಖಾಸಗಿ ಶಾಲೆ ಹೋಗಿರ್ಬೋದು, LKG UKGಗೆ ಸೇರ್ಬೇಕಾಗಿತ್ತು ಮುಂಚೆ. ಈಗ ಏನಾಗ್ತಾ ಇದೆ, ಈ ಅಂಗನವಾಡಿಗಳಲ್ಲೇ LKGಯಿಂದ ಅವರ ಅಭ್ಯಾಸವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ನಿನ್ನೆಯಿಂದ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಮಾಡ್ತಾ ಇದೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಈ ಪ್ರಾಥಮಿಕ ಹಂತದಲ್ಲಿ ಏನಿದೆ, ಈ 1ನೇ ಹಂತದಲ್ಲಿ 5,000 ಅಂಗನವಾಡಿಗಳನ್ನು ಮೇಲ್ದರ್ಜೆಗೆ ಏರಿಸಿದ್ದಾರೆ, ಅದನ್ನು ನಿನ್ನೆ ಪ್ರಾರಂಭ ಮಾಡಿದ್ದಾರೆ. ಅದೇನು ಅಂತ ನೋಡೋದಾದರೆ, ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು, ಅಂದರೆ LKG UKG ಆರಂಭಿಸುವ ಮೂಲಕ ಅವುಗಳನ್ನು ಮೇಲ್ದರ್ಜೆಗೆ ಏರಿಸುವ ಮಹತ್ವ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ. ಈಗ ಪ್ರಾಯೋಗಿಕವಾಗಿ, ಅಂದರೆ ಇದು ಉದಾಹರಣೆಗಾಗಿ ಮಾದರಿ ನೋಡೋಣ ಅಂತ ಹೇಳಿ ಕೆಲವೊಂದು ಮಾತ್ರ 250 ಅಂಗನವಾಡಿಗಳಲ್ಲಿ ಮಾತ್ರ ಮಾಂಟಿಸರಿಗಳಿಗೆ ಸೋಮವಾರ, ಅಂದರೆ ನಿನ್ನೆ ಸರ್ಕಾರ ಚಾಲನೆ ನೀಡಿದೆ. ಎಲ್ಲಿ ಅಂದರೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಪಟ್ಟೆಗಾರಪಾಳ್ಯದಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಆರಂಭಿಸಿದ ಸರ್ಕಾರಿ ಮಾಂಟಿಸರಿ ಪೂರ್ವ ಪ್ರಾಥಮಿಕ ಕೇಂದ್ರವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆ ಉದ್ಘಾಟನೆ ಮಾಡಿದ್ದಾರೆ. ಹಲವಾರು ಅಂಗನವಾಡಿ ಕೇಂದ್ರಗಳು ನಮ್ಮ ಬೆಂಗಳೂರಲ್ಲಿ ಇದಾವೆ. ಆದರೆ ಈ 250 ಮಾತ್ರ ಪ್ರಥಮ ಹಂತವಾಗಿ, ಅಂದರೆ ಮೊದಲನೇ ಹಂತದಲ್ಲಿ 250 ಏನು ಅಂಗನವಾಡಿಗಳಿಗೆ ಮಾಂಟಿಸರಿಗಳಿಗೆ ಅಧಿಕೃತ ಚಾಲನೆ ನೀಡಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಏನು ಮಾತಾಡಿದ್ದಾರೆ ಇದ್ರ ಬಗ್ಗೆ ಅಂದರೆ, ನಮ್ಮ ಸರ್ಕಾರ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದೆ, ಆಲ್ರೆಡಿ ನಾವೇನು ಹೇಳಿದ್ದೀವಿ ಅದೆಲ್ಲ ಕೂಡ ಪೂರೈಕೆ ಮಾಡಿದ್ದೀವಿ, ಅಂಗನವಾಡಿಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ನಾವೇನು ನಮ್ಮದು ಒಂದು ಉದ್ದೇಶ ಇತ್ತು, ಇದು ಕೂಡ ಇವತ್ತು ಪ್ರಾರಂಭ ಆಗಿದೆ. ಮತ್ತು ಲಕ್ಷ್ಮೀ ಹೆಬ್ಬಾರ್ ಕೂಡ ಹೇಳಿದ್ದಾರೆ ಏನು ಅಂತ ಅಂದರೆ, ನಮ್ಮ ಸರ್ಕಾರ ಏನು ಇವಾಗ ಅಂಗನವಾಡಿಗಳನ್ನ ಅಭಿವೃದ್ಧಿಪಡಿಸುವ ಮೂಲಕ ಮಾಂಟಿಸರಿಗೆ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಅನ್ಕೊಂಡಿತ್ತು, ಅದನ್ನ ಕೂಡ ಇವತ್ತು ಚಾಲನೆ ಮಾಡ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ ರಾಜ್ಯದಲ್ಲಿ 5,000 ಮಾಂಟಿಸರಿಗಳನ್ನು ಆರಂಭಿಸಲಾಗುವುದು. ಅಂದರೆ ಬೆಂಗಳೂರಲ್ಲಿ ಮಾತ್ರ 250 ಅಂಗನವಾಡಿಗಳನ್ನು ಮೇಲ್ದರ್ಜೆಗೆ ಏರಿಸಿದ್ದಾರೆ. ಇಡೀ ರಾಜ್ಯದಲ್ಲಿ 5,000 ಅಂಗನವಾಡಿ ಶಾಲೆಗಳನ್ನು ಮಾಂಟಿಸರಿಗಳಿಗೆ ಆರಂಭಿಸಲಾಗುವುದು ಅಂತ ಹೇಳಿದ್ದಾರೆ. ಇದರ ಉದ್ದೇಶ ಏನಪ್ಪಾ ಅಂದರೆ, ಗುಣಮಟ್ಟದ ಶಿಕ್ಷಣ, ಅಂದರೆ ಅಂಗನವಾಡಿಗಳಲ್ಲಿ ಇಲ್ಲಿವರೆಗೂ ಗುಣಮಟ್ಟದ ಶಿಕ್ಷಣ ಇಲ್ಲ ಅಂತ ಏನೂ ಇಲ್ಲ ವೀಕ್ಷಕರೇ. ಅದು ಏನು ಅಂದರೆ, ಮಕ್ಕಳಿಗೆ 5 ವರ್ಷದ ಒಳಗಡೆ ಮಕ್ಕಳಿಗೆ ಆ ಅಂಗನವಾಡಿಗಳಲ್ಲಿ ಏನು ಹೇಳಬೇಕು ಅಂತ ಮಾತ್ರ ಅದನ್ನು ಹೇಳ್ಕೊಡ್ತಾ ಇದ್ರು. ಇನ್ನು ಮುಂದಿನ ದಿನಗಳಲ್ಲಿ LKG UKG ಇರೋದ್ರಿಂದ ಅವ್ರಿಗೆ ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಶಿಕ್ಷಣ ಜೊತೆಗೆ ಪೌಷ್ಟಿಕ ಆಹಾರ ಎಲ್ಲ ವರ್ಗದ ಮಕ್ಕಳಿಗೂ ದೊರೆಯಬೇಕೆಂಬ ಆಶೆಯಿಂದ ರಾಜ್ಯ ಸರ್ಕಾರ ಈ ಅಂಗನವಾಡಿ ಕೇಂದ್ರಗಳಲ್ಲಿ ಸರ್ಕಾರಿ ಮಾಂಟಿಸರಿಗಳನ್ನು ಪ್ರಾರಂಭಿಸಿದೆ ಅಂತ ಕೂಡ ಈ ಸಚಿವರು ಹೇಳಿದ್ದಾರೆ. ಈ ಮಾಂಟಿಸರಿಗಳಲ್ಲಿ ಕನ್ನಡ, ಇಂಗ್ಲೀಷು, ಅಂದರೆ ಏನು ಭಾಷೆ ಬಳಸಬೇಕು ಅಂದರೆ ಕನ್ನಡ, ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಅವರಿಗೆ ಶಿಕ್ಷಣವನ್ನು ಕೂಡ ಕೊಡಲಾಗುವುದು ಅಂತೆ. ಇದರಲ್ಲಿ ಟೀಚರ್ಸು, ಅಂದರೆ ಶಿಕ್ಷಕಿಯರು, ಇದಕ್ಕೆ ಮುಂಚೆ ಅಂಗನವಾಡಿ ಶಿಕ್ಷಕಿಯರಿದ್ರು, ಈಗ ಮುಂದಿನ ದಿನಗಳಲ್ಲಿ ಈ ಮಾಂಟಿಸರಿಗೆ ಮೇಲ್ದರ್ಜೆಗೆ ಏರಿಸಿರೋದ್ರಿಂದ ಈ ಮಾಧ್ಯಮ ಶಿಕ್ಷಣ PUC ಮತ್ತು ಪದವಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರುವ ಟೀಚರ್ಸ್ನ ಮಾತ್ರ ಅಲ್ಲಿ
ಅಂಗನವಾಡಿ ಕಾರ್ಯಕರ್ತೆಯರನ್ನು ಮಾತ್ರ ಬೋಧನೆ ಮಾಡಲು ಗುರುತಿಸಲಾಗಿದೆ. ಅಂದರೆ ಇದಕ್ಕೆ ಮುಂಚೆ ಅಂಗನವಾಡಿ ಕಾರ್ಯಕರ್ತೆಯರು 10th ಅಂದರೆ 10ನೇ ತರಗತಿ ಪಾಸ್ ಆದರೆ ಅಂಗನವಾಡಿ ಟೀಚರ್ ಆಗಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಈಗ LKG UKG ಅಂಗನವಾಡಿಗಳಲ್ಲಿ ಪ್ರಾರಂಭ ಮಾಡಿರೋದ್ರಿಂದ ಈಗ PUC ಮತ್ತು ಪದವಿ ವಿದ್ಯಾರ್ಹತೆ ಹೊಂದಿರೋರನ್ನ ಮಾತ್ರ ಶಿಕ್ಷಕಿಯರನ್ನ ತಗೋಬೇಕು ಅಂತ ಹೇಳಿ ಸರ್ಕಾರ ಕೂಡ ಆದೇಶ ಮಾಡಿದೆ. ಇದರಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಏನು ಕೊಡ್ತಾರೆ, ಇದಕ್ಕೆ ಮುಂಚೆ ಪೌಷ್ಟಿಕಾಂಶ ಕೊಡ್ತಾ ಇದ್ರು, ಮೊಟ್ಟೆ ಕೊಡ್ತಾ ಇದ್ರು, ಹಾಲು ಕೊಡ್ತಾ ಇದ್ರು. ಇನ್ನು ಮುಂದೆ ಏನು ಕೊಡ್ತಾರೆ ಅಂದರೆ ಮಕ್ಕಳಿಗೆ ಒಂದು ಜೊತೆ ಯೂನಿಫಾರ್ಮು, ಒಂದು ಬ್ಯಾಗು ಮತ್ತು ಪೆನ್ಸಿಲ್ ಬಾಕ್ಸ್ ಕೂಡ ನೀಡಲಾಗುವುದು. LKG UKG ಓದಿರೋದ್ರಿಂದ ಅವರಿಗೆ ಎಲ್ಲವನ್ನು ಕೂಡ ಮಕ್ಕಳಿಗೆ ಈ ಅಂಗನವಾಡಿಗಳಲ್ಲಿ ಕೊಡ್ತಾರೆ ಅಂತ ಹೇಳಿ ಕೂಡ ನಮ್ಮ ಸಚಿವರು ಹೇಳಿದ್ದಾರೆ. ನಮ್ಮ ಹೆಮ್ಮೆಯ ಕರ್ನಾಟಕ, ನಾವು ಹೆಮ್ಮೆ ಪಡಬೇಕು. ಯಾಕಂದರೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಕೂಡ 49 ವರ್ಷದ ಹಿಂದೆ ಮೊದಲನೇ ಬಾರಿಗೆ ಮೈಸೂರು ಭಾಗದಲ್ಲಿ ಅಂಗನವಾಡಿನ ಪ್ರಾರಂಭ ಮಾಡಿದ್ರು. ಈಗ ಏನು ಮೇಲ್ದರ್ಜೆಗೆ ಏರಿಸಿದ್ದಾರೆ ಈಗ ಅಂಗನವಾಡಿಗಳನ್ನ, ಅದು ಕೂಡ ನಮ್ಮ ಕರ್ನಾಟಕದಿಂದನೇ ಈಗ ಮೊದಲನೇ ಬಾರಿಗೆ ಪ್ರಾರಂಭ ಮಾಡಿದ್ದಾರೆ. ಇದು ಕೂಡ ಖುಷಿಯ ಸುದ್ದಿ. ಈಗ ರಾಜ್ಯಾದ್ಯಂತ 70,000 ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತ ಕೂಡ ಹೇಳಿದ್ದಾರೆ. 70,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗಿದ್ದಾವೆ. ಈಗ LKG UKGಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡಬೇಕು ಖಾಸಗಿ ಶಾಲೆಗಳಲ್ಲಿ. ಅದೇ ನಮ್ಮ ಅಂಗನವಾಡಿಗಳಲ್ಲಿ LKG UKG ಮಕ್ಕಳಿಗೆ ಇಲ್ಲೇ ನಾವು ತಯಾರಿ ಮಾಡಿ ಕಳಿಸಿದ್ರೆ ಅವರು 1ನೇ ತರಗತಿಗೆ ಆಮೇಲೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಈಸಿ ಆಗುತ್ತೆ. LKG UKGಗೆ ಲಕ್ಷಾಂತರ ಡೊನೇಷನ್ ಕೊಡೋಕ್ಕೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಆಗಲ್ಲ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ, ಮಹತ್ತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೀವಿ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ MNN ಸುದ್ದಿ. ನಾನು ನಿಮ್ಮ ಜಾನಕಿ ಮೋಹನ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.